ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಒಂದು 2 ನಿಮಿಷದಲ್ಲಿ ಬ್ಲೌಸಿನ ಅಳತೆ ತೆಗೆದು ನಿಮ್ಮ ಎದುರಲ್ಲೇ ಬರೆದ್ಬಿಟ್ಟು ತೋರಿಸ್ತೀನಿ ಅಳತೆ ಏನೇನಂತ. ಮೊದಲು ನಾನು ಯಾವುದ್ರದೆಲ್ಲ ಅಳತೆ ತೆಗಿತಿದ್ದೀನಿ ಅಂತ ಹೇಳಿದರೆ, ಸಂಪೂರ್ಣ ಉದ್ದ, ಹಿಂಭಾಗದ್ದು ಮುಂಭಾಗದ್ದು, ಕಂಕುಳಿನ ಉದ್ದ, ಕತ್ತಿನ ಉದ್ದ, ಹಿಂಭಾಗ ಮತ್ತು ಮುಂಭಾಗದ್ದು, ಕುತ್ತಿಗೆ ಅಗಲ, ಭುಜ ಅಗಲ, ಎದೆಯ ಸುತ್ತಳತೆ, ಕ್ರಾಸ್ ಪಟ್ಟಿ, ಪಾಯಿಂಟ್ ಉದ್ದ ಅಗಲ, ತೋಳಿನ ಉದ್ದ ಅಗಲ. ಮೊದಲಿಗೆ ನಾನು ಯಾವ್ದು ಅಳತೆ ತಗೊಳ್ತಿದ್ದೀನಿ ಅಂತ ಹೇಳಿದರೆ, ಸಂಪೂರ್ಣ ಉದ್ದ, ಹಿಂಭಾಗ ಮುಂಭಾಗ ಸಂಪೂರ್ಣ ಉದ್ದ, ಹಿಂಭಾಗ ಮುಂಭಾಗದ್ದೊಂದು ಅಳತೆ ತೊಗೊಳ್ತೀನಿ. ಯಾವತ್ತು ಹಿಂಭಾಗನೇ ಅಳತೆ ತೊಗೊಳ್ಬೇಕು ನಾವು. ಸಂಪೂರ್ಣ ಉದ್ದ ಇಲ್ಲಿ ಸ್ಟಿಚ್ ಮಾಡಿದ್ದೀವಲ್ವಾ, ಇಲ್ಲಿ ನೋಡಿ, ಇಲ್ಲಿ ಸ್ಟಿಚ್ ಮಾಡಿದೆ, ಅಲ್ಲಿಂದ ಇಲ್ಲಿ ಟಕ್ಸ್ ಇದೆ ನೋಡಿ, ಟಕ್ಸ್ ಅಲ್ಲಿಗೆ ಹಿಡ್ಕೊಳ್ಬೇಕು. ಮತ್ತು 2 ಪಾರ್ಟನ್ನು ನಾವು ತೊಗೊಳ್ಬೇಕು, ಮುಂಭಾಗ ಮತ್ತು ಹಿಂಭಾಗ 2 ಪಾರ್ಟನ್ನು ಹಿಡ್ಕೊಳ್ಬೇಕು ಅಂತ ಸ್ಟಿಚ್ ಮಾಡಿ. ಇಲ್ಲಿಂದ ಟಕ್ಸ್ ಇದೆಯಲ್ಲ ಇಲ್ಲಿವರೆಗೆ ಸ್ವಲ್ಪ ಎಳಿಬೇಕು, ಸ್ವಲ್ಪ ಜಗ್ಗು ಬಿಟ್ಟು ಅಳತೆ ತೊಗೊಳ್ಬೇಕು. ಕರೆಕ್ಟ್ 14 ಇಂಚಿದೆ, ಇಲ್ಲಿ ನೋಡಿ, ಕರೆಕ್ಟ್ 14 ಇಂಚಿದೆ. 14 ಇಂಚು ಸಂಪೂರ್ಣ ಉದ್ದ, ನಮಗೆ ಸಂಪೂರ್ಣ ಉದ್ದ 14 ಇಂಚು ಸಂಪೂರ್ಣ ಉದ್ದ. ಇವಾಗ ನಾವು ಹಿಂಭಾಗ ನೋಡಿದ್ರಿಂದ ಹಿಂಭಾಗಕ್ಕೆ 14 + 1.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಯಾಕಂತ ಹೇಳಿದ್ರೆ ಸ್ಟಿಚ್ಚಿಂಗಿಗೆ, ಈಗ ನಾವು ಇಲ್ಲಿ ಸ್ಟಿಚಿಂಗ್ ಮಾಡಬೇಕು, ಇಲ್ಲಿ ಸ್ಟಿಚಿಂಗಿಗೆ ಬಟ್ಟೆ ಬೇಕು, ಇಲ್ಲಿ ಸ್ಟಿಚಿಂಗಿಗೆ ಬಟ್ಟೆ ಬೇಕು. ಹಾಗಾಗಿ ಹಿಂಭಾಗ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಒಟ್ಟು 15.5 ಇಂಚು ಆಯಿತು ಹಿಂಭಾಗ. ಮುಂಭಾಗಕ್ಕೆ 14 + 3.5 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ, 17.5 ಇಂಚು ಆಯಿತು. ಯಾಕೆ 3.5 ಇಂಚ್ ಎಕ್ಸ್ಟ್ರಾ ಹಿಂಭಾಗಕ್ಕೆ ಆ್ಯಡ್ ಮಾಡಿದೆ ಅಂತ ಹೇಳಿದರೆ, ಸಂಪೂರ್ಣ ಉದ್ದಕ್ಕೆ ಈಗ ನಾವು ಕ್ರಾಸ್ ಬಟ್ಟೆ ಇಡುವಾಗ ಇಲ್ಲಿ ಸ್ಟಿಚ್ ಮಾಡಬೇಕಾಗತ್ತೆ, ಇಲ್ಲಿ ಸ್ಟಿಚಿಂಗಿಗೆ ಮತ್ತು ಈ ಪಾಯಿಂಟೆಲ್ಲ ಹಿಡಿಯುವಾಗ ಇಲ್ಲಿ ಬಟ್ಟೆ ಹೋಗುತ್ತೆ, ಮತ್ತು ಶೋಲ್ಡರ್ಗೆ ಬಟ್ಟೆ ಹೋಗುತ್ತೆ. ಹಾಗಾಗಿ ಮುಂಭಾಗ 3.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ, ಹಿಂಭಾಗ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿದೆ. ಸಂಪೂರ್ಣ ಉದ್ದ ನಿಮಗೆ ಕ್ಲಾರಿಫೈ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕಂಕುಳಿನ ಉದ್ದ ನೋಡೋದು. ಈಗ ಕಂಕುಳಿನ ಉದ್ದ ಹೇಗೆ ನೋಡೋದು ಅಂತ ಹೇಳಿದರೆ, ನೀಟಾಗಿ ಬಟ್ಟೆ ಇಟ್ಕೊಳ್ಳಿ, ಹೀಗೆ ನೀಟಾಗಿ ಬರಬೇಕದು. ಇಲ್ಲಿ ಸ್ಟಿಚಿಂಗ್ ಮಾಡಿದ್ದೀವಲ್ವಾ, ಇಲ್ಲಿ ಹಿಡ್ಕೊಂಡು ಟೇಪನ್ನು ನಂತರ ಹೀಗೆ ಇಟ್ಕೊಂಡ್ಬಿಟ್ಟು ಈ ತುದಿವರೆಗೆ, ಈ ತುದಿಗೆ ಹೀಗೆ ಮಡಚಬೇಕು. ಈ ತುದಿಗೆ ನೋಡಿ ಸರಿಯಾಗಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಕರೆಕ್ಟಾಗಿ ಬರಲ್ಲ ಅಳತೆ. ನೋಡಿ ಕರೆಕ್ಟು 5 ಇಂಚು ಬಂದಿದೆ, ನನಗೆ ಕರೆಕ್ಟ್ 5 ಇಂಚು ಬಂದಿದೆ. ಕಂಕುಳಿನ ಉದ್ದ 5, ಇದಕ್ಕೆ +1 ಇಂಚ್ ಆ್ಯಡ್ ಮಾಡ್ತಾಯಿದ್ದೀನಿ, 6 ಇಂಚ್ ಆಯಿತು. 1 ಇಂಚು ಯಾಕೆ ಆ್ಯಡ್ ಮಾಡಿದೆ ಅಂತ ಹೇಳಿದರೆ, ಇಲ್ಲಿ ಸ್ಟಿಚ್ಚಿಗೆ ಬೇಕು, ಇಲ್ಲಿ ಸ್ಟಿಚ್ಚಿಗೆ ಬೇಕು, ಹಾಗಾಗಿ 1 ಇಂಚ್ ಅಷ್ಟು ಆ್ಯಡ್ ಮಾಡ್ತಿದ್ದೀನಿ. ನಂತರ ಕತ್ತಿನ ಉದ್ದ, ಹಿಂಭಾಗ ಮುಂಭಾಗ. ಫಸ್ಟ್ ಕತ್ತಿನ ಉದ್ದ ಯಾವ ರೀತಿ ನೋಡ್ಕೊಳ್ಳೋದು ಅಂತ ಹೇಳಿದರೆ, ಹೀಗೆ ಸರಿಯಾಗಿ ಇಟ್ಕೊಂಡು ಈ ತುದಿ ಇದೆಯಲ್ಲ, ಸ್ಟಿಚ್ಚಿಂಗ್ ಇದೆಯಲ್ಲ, ಅಲ್ಲಿಗೆ ಟೇಪನ್ನು ಇಟ್ಕೊಂಡ್ಬಿಟ್ಟು ಹೀಗೆ ನೋಡಿ, ಹೀಗೆ ಇಟ್ಟು ಇದಿದ್ದಲ್ಲ ಕತ್ತಿನ ತುದಿಗೆ ಹಿಡಿಬೇಕು. ಎಷ್ಟು ಬಂತು? ಕರೆಕ್ಟು 9.5 ಇಂಚು ನಮಗೆ ಬಂದಿದೆ. 9.5 ಇಂಚು ಹಿಂಭಾಗ, ಕತ್ತಿನ ಉದ್ದ ಹಿಂಭಾಗ 9.5 ಇಂಚು, ಅದಕ್ಕೆ +1 ಇಂಚು ಬಟ್ಟೆ ಬೇಕಾಗುತ್ತೆ ಎಕ್ಸ್ಟ್ರಾ. ಯಾಕಂತ ಹೇಳಿದರೆ ಸ್ಟಿಚ್ಚಿಂಗ್. ಇವಾಗ ಮುಂಭಾಗ ನೋಡುವ. ಹಿಂಭಾಗ ನೆಕ್ಕಿಂದು ಹಿಂಭಾಗ ನೋಡಿ ಆದಮೇಲೆ ಮುಂಭಾಗ ಎಷ್ಟು ಇರುತ್ತೆ ನೋಡುವ. ಕತ್ತಿನ ಉದ್ದ ಹಿಂಭಾಗ 9.5 ಇಂಚು, ಎಷ್ಟೋ 1 ಇಂಚು ಆ್ಯಡ್ ಮಾಡಿದ್ದೀನಿ, 10.5 ಇಂಚ್ ಆಯಿತು. ನಂತರ ಮುಂಭಾಗ ಕತ್ತಿಂದು ನೋಡುವ. ಐದೂವರೆ ಇಂಚು ಬಂದಿದೆ. ಮುಂಭಾಗ 5.5 ಇಂಚು +1 ಇಂಚು, 6.5 ಇಂಚು. ಕುತ್ತಿಗೆ ಅಗಲ ನೋಡುವ. ಈಗ ಇಲ್ಲಿ ನೋಡಿ, ಕರೆಕ್ಟಾಗಿ 4.5 ಇಂಚಸ್ ಕತ್ತಿನ ಅಗಲ 4.5 ಇಂಚಸ್ ಬಂದಿದೆ ನನಗೆ. ಇದು ಒಂದು ಟೈಪ್. ಆದರೆ ಇನ್ನೊಂದು ಟೈಪ್ ತೋರಿಸ್ತೀನಿ. ಇದ್ರ ಸ್ಟ್ರೇಟ್ ಇಲ್ಲೊಂದು ಗೆರೆ ಹಾಕ್ಕೊಳ್ಳಿ, ಇದ್ರ ಸ್ಟ್ರೇಟ್ ಹಿಂಗೆ ಗೆರೆ ಹಾಕ್ಕೊಳ್ಳಿ ನೋಡಿ. ಇದ್ರ ಸ್ಟ್ರೇಟ್ ಹೀಗೆ ಗೆರೆ ಹಾಕ್ಕೊಳ್ಳಿ, ಹೀಗೆ ಗೆರೆ ಹಾಕ್ಕೊಂಡು ಈ ಗೆರೆಯಿಂದ ಇದಕ್ಕೆ ಈ ತುದಿವರೆಗೆ ಎಷ್ಟು ಬಂತು? ಕರೆಕ್ಟು 2.25 ಇಂಚಸ್ ಬಂದಿದೆ ನೋಡಿ. ಇದು ಕರೆಕ್ಟ್ ಕುತ್ತಿಗೆ ಅಗಲ, 2.25 ಇಂಚಸ್ ಕುತ್ತಿಗೆ ಅಗಲ.
ಈಗ 2 ಕಾಲು ಎಷ್ಟಾಯಿತು? 4.5. ಈಗ ಸಂಪೂರ್ಣ ಕುತ್ತಿಗೆ ಅಗಲ ಎಷ್ಟಿರ್ಬೇಕಂತೇಳಿ 4.5 ಇದೆ ನೋಡಿ. ಈಸಿ. ಒಂದೇ ಇದು 4.5ಗೆ ಅರ್ಧ ಮಾಡಿ ನೋಡಿದರೆ 2 ಇಂಚು ಕುತ್ತಿಗೆ ಅಗಲ ಬರುತ್ತೆ. ಅದು ಕಷ್ಟ ಆಯ್ತು ಅಂತ ಹೇಳಿದರೆ ಇಲ್ಲಿ ಹೀಗೆ ಗೆರೆ ಹಾಕ್ಕೊಂಡು ಕೂಡ ನೀವು ತಗೊಳ್ಬೋದು ಅಳತೆನ. ಕರೆಕ್ಟ್ 2 ಇಂಚ್ ಬಂದಿದೆ ಕುತ್ತಿಗೆ ಅಗಲ. ಕುತ್ತಿಗೆ ಅಗಲ ಸಂಪೂರ್ಣ ಅಗಲ 4.5, ಇದರ ಅರ್ಧ 2.5, 2.25, ಇದರ ಅರ್ಧ 2.25. ನಂತರ ಭುಜ ಅಗಲ ಇಲ್ಲಿ ನೋಡಿ ಕರೆಕ್ಟು 9 ಇಂಚಿದೆ. ಎಲ್ಲಾದರೂ ಭುಜ ಅಗಲ ನಿಮಗೆ 9 ಇಂಚ್ ಈ ರೀತಿಯಾಗಿ ನೋಡೋದು ಕಷ್ಟ ಆಯ್ತು ಅಂತ ಹೇಳಿದರೆ, ಇನ್ನೊಂದು ಟೈಪ್ ಯಾವ ರೀತಿಯಾಗಿ ಅಂತ ಹೇಳಿದರೆ, ಇದು ಕಷ್ಟ ಆಯ್ತು ಅಂತ ಹೇಳಿದರೆ ನಮಗೆ ಶೋಲ್ಡರ್ ಎಲ್ಲಿದೆ ಅಲ್ಲಿಗೆ ಸ್ಟ್ರೇಟ್ ಒಂದು ಗೆರೆ ಹಾಕಬೇಕು. ಶೋಲ್ಡರಿಗೆ ಇಲ್ಲಿ ಸ್ಟ್ರೇಟ್ ಒಂದು ಗೆರೆ ಹಾಕಿಬಿಟ್ಟು ರೀತಿ ಇದನ್ನು ಇಟ್ಕೊಳ್ತೇನೆ ಹಾಕ್ಬಿಟ್ಟು, ಈಗ ಶೋಲ್ಡರ್ ಎಲ್ಲಿದೆ ಅಲ್ಲಿ ಸ್ಟ್ರೇಟ್ ಹೀಗೆ ಒಂದು ಗೆರೆ ಹಾಕ್ಕೊಳ್ಳಿ. ಹಾಕ್ಕೊಂಡ್ರಾ? ಈ ಗೆರೆಯಿಂದ ಈ ಗುಬ್ಬಿದೆ ಅಲ್ಲ ಆ ಪಾರ್ಟಿಂದ ನೋಡ್ತಾ ಇದ್ದೀನಿ ನಾನು. ಈ ಗೆರೆಯಿಂದ ನೋಡಿ ಕರೆಕ್ಟ್ 4.5 ಇಂಚ್ ಬಂದಿದೆ. 4.5. ಭುಜ ಅಗಲ 9 ಇಂಚು, ಇದರ ಅರ್ಧ 4.5 ಇಂಚು. ಒಂದೇ ಈ ರೀತಿಯಾಗಿ ಫುಲ್ಲು ಭುಜ ಅಗಲ 9 ಇಂಚ್ ಬಂದಿದೆ. ಇದರ ಅರ್ಧ ನಾನು ಮಾತ್ರ ನೋಡಿದ್ದೆ, ಹಾಗಾಗಿ 4.5. ನಂತರ ಎದೆಯ ಸುತ್ತಳತೆನೂ ಕೂಡ ನಾನು ಗುಬ್ಬಿ ಇರುವ ಪಾರ್ಟಲ್ಲೇ ಇಟ್ಟು ನೋಡ್ತಾ ಇದ್ದೀನಿ. ಇಲ್ಲಿ ನೋಡಿ, ವೆರಿ ವೆರಿ ಈಸಿ. ಇಲ್ಲಿಂದ ಇಲ್ಲಿಗೆ ಸ್ವಲ್ಪ ಜಗ್ಬಿಟ್ಟು ಅಳತೆ ತಗೊಳ್ಳಿ. ಇಲ್ಲಿ ನೋಡಿ, ನಾನು ಎಲ್ಲಿ ಅಳತೆ ತೊಗೊಂಡಿದ್ದೀನಿ, ತುದಿಗೆ ಅಳತೆ ತೊಗೊಂಡಿಲ್ಲ, ಒಂಚೂರು ಕೆಳಗಡೆ ಅಳತೆ ತೊಗೊಂಡಿದ್ದೀನಿ. ಎಷ್ಟು? 8.5. ಎದೆಯ ಸುತ್ತಳತೆ 8.5. ಇದಕ್ಕೆ +2 ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು. ಯಾಕಂದರೆ ಇಲ್ಲಿ ಬಟ್ಟೆ ಇಲ್ಲಿ ಹೋಗುತ್ತೆ. ಇಲ್ಲಿ ನೋಡಿ, ಬಟ್ಟೆ ಇಲ್ಲಿ ಬೇಕಾಗುತ್ತೆ ಸ್ಟಿಚ್ಚಿಂಗಿಗೆ, ಒಳಗಡೆ ಇಲ್ಲಿ ಬಟ್ಟೆ ಬೇಕಾಗುತ್ತೆ ಸ್ಟಿಚ್ಚಿಂಗಿಗೆ, ಇಲ್ಲಿ ಸ್ಟಿಚ್ಚಿಂಗಿಗೆ ಬೇಕಾಗುತ್ತೆ. ಹಾಗಾಗಿ ಒಟ್ಟು ಎಷ್ಟಾಯಿತು? 8.5, 9.5, 10.5 ಇಂಚ್ ಎದೆಯ ಸುತ್ತಳತೆ. ನಂತರ ಕ್ರಾಸ್ ಪಟ್ಟಿನೂ ಕೂಡ ಎಲ್ಲದೂ ಕೂಡ ಗುಬ್ಬಿ ಇರುವ ಜಾಗದಲ್ಲೇ ನೀವು ತಗೊಳ್ಬೇಕು. ಯಾವುದು ಈ ಕಡೆ ತಗೊಳ್ಳಿಕ್ಕೆ ಹೋಗಬೇಡಿ. ಯಾವತ್ತು ಗುಬ್ಬಿ ಇದೆಯಲ್ಲ ಅದರಲ್ಲೇ ಅದೇ ಜಾಗದಲ್ಲಿ ಎಲ್ಲ ಅಳತೆ ತಗೊಳ್ಬೇಕು. ಕ್ರಾಸ್ ಪಟ್ಟಿ ಎಷ್ಟಾಯಿತು? 3 +1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾಯಿದ್ದೀನಿ. ಯಾಕಂತ ಹೇಳಿದರೆ ಸ್ಟಿಚ್ಚಿಂಗಿಗೆ, ಇಲ್ಲಿ ಸ್ಟಿಚ್ಚಿಂಗ್ ಮಾಡಬೇಕು, ಇಲ್ಲಿ ಸ್ಟಿಚ್ಚಿಂಗಿಗೆ ಬಟ್ಟೆ ಬೇಕಲ್ಲ, ಹಾಗಾಗಿ 1 ಇಂಚ್ ಎಕ್ಸ್ಟ್ರಾ. ನಂತರ ಮಿಡ್ಲಲ್ಲಿ, ಕ್ರಾಸ್ ಪಟ್ಟಿಯ ಮಿಡ್ಲಲ್ಲಿ ಎಷ್ಟು ಅಂತ ತಗೊಳ್ಳೋಣ. ಮಿಡ್ಲಲ್ಲಿ ಹೇಗೆ ನೋಡೋದು ಅಂತ ಹೇಳಿದರೆ, ಇಲ್ಲೂ ಒಂದು ಈ ರೀತಿ ಡಾಟ್ ಇರುತ್ತಲ್ಲ ಅದ್ರ ಕೆಳಗೆ ಇಟ್ಟು ನೋಡಿ, 2.25 ಮಿಡಲ್ 2.25. ನಂತರ ತುದಿ ಎಷ್ಟು? ಕ್ರಾಸ್ ಪಟ್ಟಿಯ ತುದಿ ಎಷ್ಟು ಅಂತ ನೋಡೋಣ. ಇಲ್ಲಿ 2.25 ಇದೆ. 2.25 ಇದೆ ತುದಿ. 2.25 ತೋರಿಸ್ತಾ ಇದೆ. 2.25 ಅಥವಾ 2.25 ಇಟ್ಟರು ಒಳ್ಳೇದೇನು ತೊಂದರೆ ಇಲ್ಲ. ನಾನು 2.25ನೇ ಇಡ್ತಾಯಿದ್ದೀನಿ. ಪಾಯಿಂಟ್ ಇಲ್ಲಿ ನೋಡಿ, ಬ್ಲೌಸ್ ಫ್ರಂಟಲ್ಲಿ ಮೇಯ್ನ್ ಪಾಯಿಂಟ್ ಹೇಳಿದರೆ ಈ ಪಾಯಿಂಟು ಮೇಯ್ನ್. ಈ ಪಾಯಿಂಟನ್ನು ನೋಡಿಯೇ ನಾವು ಈ ಪಾಯಿಂಟೆಲ್ಲ ಇಡೋದು. ಹಾಗಾಗಿ ಈ ಪಾಯಿಂಟ್ನ ಉದ್ದ ಮತ್ತು ಅಗಲ ತಗೊಳ್ಬೇಕು. ಫಸ್ಟು ಇದರ ಉದ್ದ ಎಷ್ಟಿದೆ ನೋಡುವಣ. ಎರಡು ವರೆ ಬರ್ತಾ ಇದೆ. ಉದ್ದ 2.25. ಕ್ರಾಸ್ ಪಟ್ಟಿಯ ಅಗಲ ಇಲ್ಲಿಂದ ಇಲ್ಲಿವರೆಗೆ ತಗೊಳ್ಬೇಕು. ಇದರ ತುದಿಗೆ ನೋಡಿ, ಇದರ ಉದ್ದ ನೋಡಿದೆ, ಇದರಿಂದ ಅಗಲ ನೋಡಬೇಕು. 2.25. 2.25 ಅಗಲ ಕ್ರಾಸ್ ಪಟ್ಟಿದ್ದು. ನಂತರ ತೋಳಿನ ಉದ್ದ ಎಲ್ಲದೂ ಐತೆ. ನಂತರ ತೋಳಿನ ಉದ್ದ ಎಷ್ಟು? ಈ ತೋಳಿನ ಉದ್ದ ನೋಡುವಾಗ ಇಲ್ಲಿ ನೋಡಿ, ತೋಳಿನ ಉದ್ದ ನೋಡುವಾಗ ಇಲ್ಲಿಂದ ತಗೊಳ್ಬೇಕು.
9 ಮುಕ್ಕಾಲಿದೆ, 10 ಇಂಚ್ ತೊಗೊಳ್ಳೋಣ, ಏನು ತೊಂದರೆ ಇಲ್ಲ. ಇಲ್ಲ ಅಂದರೆ 9 ಮುಕ್ಕಾಲು ಇಳಿದಾದ್ರೂ ಏನೂ ತೊಂದರೆ ಇಲ್ಲ. 10 ಇಂಚ್ ತೊಗೊಳ್ಳೋಣ. ತೋಳಿನ ಉದ್ದ 10 ಇಂಚು. ನಂತರ ಅಗಲ ಮಾಮೂಲಿ 5 ಇಂಚೇ ಇರುತ್ತೆ. ಇಲ್ಲಿ 4.25 ಇದೆ, 4.25. ಇನ್ನು ಉದ್ದ ಪ್ಲಸ್ 1 ಇಂಚ್ ಸ್ಟಿಚಿಂಗಿಗೆ, 4.25 ಇಂಚು ಪ್ಲಸ್ 2 ಅಗಲ 2 ಇಂಚು ಸ್ಟಿಚಿಂಗಿಗೆ. ಇಷ್ಟು ನಮಗೆ ನನ್ನ ಈ ಬ್ಲೌಸಿನ ಅಳತೆ. ಇಷ್ಟು ಕರೆಕ್ಟಾಗಿ ಅಳತೆ ತೊಗೊಂಡ್ರಿ ಅಂತ